ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಶಾಲಾ ಕಾಲೇಜುಗಳಲ್ಲಿ ಮಾದಕ ವ್ಯಸನಗಳ ಜಾಗೃತಿ ಮೂಡಿಸಿದ PSI. ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲ ತಾಲೂಕಿನ ಬಲಕುಂದಿ, ಹಿರೇಹೋತಗೇರಿ, ಕಂದಗಲ್, ಹಿರೇಕೊಡಗಲಿ ಗ್ರಾಮಗಳಲ್ಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಮಾದಕ ವ್ಯಸನಗಳ ಕುರಿತು ಇಳಕಲ್ಲ ಗ್ರಾಮೀಣ ಪೊಲೀಸ್ ಠಾಣೆಯ PSI SR ನಾಯಕ್ ಮಂಗಳವಾರ ಭೇಟಿ ನೀಡಿ ಜಾಗೃತಿಯನ್ನು ಮೂಡಿಸಿದರು. ಗಾಂಜಾ ಇಂಥವೆಲ್ಲ ಸೆರೆ ಕುಡಿದು ಅದನ್ನೆಲ್ಲ ಹಾನಿಕರ. ಈಗಿನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಸ್ಕೂಲ್ನಲ್ಲಿ ಹೆಣ್ಮಕ್ಳಾಗಲಿ ಗಂಡು ಹುಡುಗರಾಗಲಿ ಆ ಗಾಂಜಾವನ್ನು ಸೇರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಡ್ರಗ್ಸ್ ತೊಗೊತಾರೆ, ಹಿಂಗೆಲ್ಲ ಇಂಜೆಕ್ಷನ್ ಮಾಡ್ಕೊಳ್ಳೋದು. ಅದರಿಂದ ಎಲ್ಲ ದುಷ್ಪರಿಣಾಮ ಬೀಳ್ತಾ ಇದೆ. ನಿಮ್ಮ ಮೇಲೆ ಏನು ಬೀಳಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ಅವೇರ್ನೆಸ್ ಮಾಡಲಿಕ್ಕೆ ಬಂದಿದ್ದೀವಿ. ನಿಮಗೋಸ್ಕರನ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಮುಂದೆ ಹೋಗಿ ನೌಕರಿ ಮಾಡಲಿ ಅಂಥೇಳಿ ಏನೋ ಕೂಲಿ ನಾಲಿ ಮಾಡಿ ಏನೇನೋ ಮಾಡಿ ಮಕ್ಕಳಿಗೆಲ್ಲ ನಿಮ್ಗೆ ಸಾಲಿ ಕಲಿಸ್ತಿರ್ತಾರೆ. ನಿಮ್ಮಪ್ಪ ಕಾಲಕ್ಕೆ ಚಪ್ಪಲಿ ಇರಲಾರ್ದನ ನಿಮ್ಮವ್ವ ಕೂಲಿ ಕೆಲಸ ಮಾಡಿ ಹರಕೆ ಸೀರೆ ಉಟ್ಕೊಂಡು ನನ್ನ ಮಗಳು ಚೆನ್ನಾಗಿ ಓದಲಿ, ನನ್ನ ಮಗ ಚೆನ್ನಾಗಿ ಓದಲಿ, ದೊಡ್ಡ ಸಾಹೇಬಾಗಲಿ ಅಂತ ಮಾಡ್ತಿರ್ತಾರೆ. ಬಟ್ ನೀವೇನು ಮಾಡ್ತೀರಿ, ಮುಂದೆ ಬರ್ತಾ ಯಾವುದೋ ಒಂದು ದುಷ್ಪರಿಣಾಮಕ್ಕೆ ಈಡಾಗ್ತೀರಿ. ಅದಕ್ಕೋಸ್ಕರ ಅದನ್ನು ಆಗಬಾರ್ದು ಅನ್ನುವಂಥ ಒಂದೇ ಉದ್ದೇಶದಿಂದ ನಾವು ಎಲ್ಲರೂ ಸರ್ಗಳು ಹೇಳಿದ್ರು ನಿಮ್ಗೆ ತಪ್ಪಲ್ಲ, ಸರ್ ಹೊಡೆದು ಹೇಳಿದ್ರು ಅದು ತಪ್ಪಲ್ಲ. ನಿಮ್ಗೇನು ಮಾಡಿಸ್ಬಿಡ್ತೈತಿ, ಗುರುಗಳು ಹೊಡೆದ ತಕ್ಷಣ ನಮ್ಗೆ ಹೊಡಿತಾರೆ ಇವ್ರು ಅಂತೇಳಿ ಹೋಗಿ ಪೇರೆಂಟ್ಸ್ ಕರ್ಕೊಂಡು ಬಂದು ಸರ್ಗಳಿಗೆ ಎಲ್ಲ ನೀವು ಅಸೈನ್ತನ ಮಾಡ್ತೀರಿ, ಟೇಷನ್ದಾಗ ಇದಕ್ಕೆ ಮನೆಗೆ ಬರ್ತೀರಿ, ಮನೆಯವ್ರ ಪೇರೆಂಟ್ಸ್ಗೆ ಹೇಳಿ ಸ್ಕೂಲಿಗೆ ಬರ್ತೀರಿ, ಸ್ಕೂಲಿಂದ ಟೇಷನ್ ಕಂಪ್ಲೇಂಟ್ ಕೊಡ್ತೀರಿ. ಅದನ್ನೆಲ್ಲ ಮಾಡಬಾರ್ದು. ಯಾಕಂತಂದ್ರೆ ಅವ್ರು ಹೇಳೋದು, ಗುರುಗಳು ಹೇಳೋದು ನಾವು ಒಳ್ಳೇದಕ್ಕನೇ ಹೇಳ್ತಿರ್ತಾರೆ. ಅವ್ರಿಗೇನು ಸುಮ್ಮ ಕುಂತು ಹೋದ್ರೂ ಪಗಾರ ಕೊಡ್ತಾರೆ, ಕೊಡಲ್ಲ, ಗೌರ್ಮೆಂಟ್ ಕೊಡ್ತೈತಿ. ಅದು ಎದಕ್ಕೆ ನಿಮ್ಗೆ ಬೈದು ಹೇಳ್ತಾರೆ, ಎದಕ್ಕೆ ನಿಮ್ಗೆ ಹೊಡೆದು ಹೇಳ್ತಾರೆ ಅಂತಂದರೆ ನೀವೊಂದು ಭವಿಷ್ಯ ರೂಪಿಸ್ಕೊಳ್ಳಿ ಅನ್ನುವಂಥ ಒಂದೇ ಉದ್ದೇಶದಿಂದ ಅವರು ಅಭಿಪ್ರಾಯ ಐತೆ. ನಿಮ್ಗೆ ಒಳ್ಳೇದಾಗಲಿ ಅಂತ ಇರ್ತೈತಿ, ಕೆಟ್ಟದ್ದಂತ ಆಗಲಿ ಅಂತ ಇರೋಂಗಿಲ್ಲ. ಈಗ ನಾವು ಪೊಲೀಸರಾದ್ರೂ ಕೂಡ ಎಲ್ಲ ಮನೆಗೆ ಹೋಗಿ ಹೇಳ್ಬರ್ತೀವಿ, ಶಾಲೆ ಕಾಲೇಜುಗಳಿಗೆ ಹೋಗಿ ಹೇಳ್ಬರ್ತೀವಿ. ಯಾಕೆ ಹೇಳಬೇಕಾಗಿತ್ತು ನಾವು? ಯಾಕಂತಂದರೆ ಮಕ್ಕಳಂತಂದರೆ ಎಲ್ಲರೂ ದೇವ್ರ ಸಮ ಇರ್ತಾವೆ. ಮಕ್ಕಳಿಗೆ ಏನು ಗೊತ್ತಾಗಂಗಿಲ್ಲ, ಅವ್ರೊಂದಿಟ್ಟು ಕಲೀಲಿ. ಈಗ ಫೌಂಡೇಶನ್ ಬೀಳೋದು ಸಣ್ಣವ್ರ ತನಕ ನಾವು ಯಾವ ರೀತಿ ಫೌಂಡೇಶನ್ ಹಾಕ್ತೀವೋ ದೊಡ್ಡವರಾದ್ಮೇಲೆ ಹಂಗೆ ಫೌಂಡೇಶನ್ ಬೀಳ್ತದೆ. ಅದಕ್ಕೋಸ್ಕರ ಈಗ ಮಾದಕ ವಸ್ತು ಸೇವನೆಯಿಂದ ಹುಚ್ಚರಾಕ್ಕಾರ, ಆಮೇಲೆ ಕೈಕಾಲು ನಡಗಕ್ಕೆ ನಿಂದಿರ್ತಾವೆ. ನಂತರ ತನ್ನಿಂದ ತಾನೇ ಏನಾರು ಒಂದು ಜೀವಕ್ಕೆ ಹಾನಿ ಮಾಡ್ಕೋತಾನೆ, ಇನ್ನೊಬ್ಬರಿಗೇನ ಹಾನಿ ಮಾಡ್ತಾನೆ. ತಂದೆ ತಾಯಿ ಹೊಡಿತಾರೆ, ಅಣ್ಣತಮ್ಮರು ಹೊಡಿತಾರೆ, ಆಜು ಬಾಜುದವ್ರು ಹೊಡಿತಾರೆ. ಅದನ್ನು ಸೇದಿದ್ರಂತಂದ್ರೆ ಒಂಥರ ಹುಚ್ಚರ ಟೈಪ್ ಮಾಡ್ತಾರೆ. ಅದಕ್ಕೋಸ್ಕರ ಕ್ಲಿಯರಾಗಿ ಗೊತ್ತಾಗಿರಬೇಕು. ಸುಮ್ಮನೆ ನಾನು ಒಬ್ಬ ಏನೋ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕದ್ದಲ್ಲ. ಅದಕ್ಕೆ ಅವನು ಏನಾದರೂ ಹಿಂಗೆ ಸೇದೋದು ಗೊತ್ತಾಯಿತು, ಡ್ರಗ್ಸ್ ತೊಗೊಳೋದು ಗೊತ್ತಾಯಿತು, ತಂಬಾಕು ತಿನ್ನೋದು ಗೊತ್ತಾಯಿತು, ಗಾಂಜಾ ಸೇದೋದು ಗೊತ್ತಾಯಿತು ಅಂತಂದರೆ ಇದು QR ಕೋಡ್ ಇರ್ತೈತಿ. ಅದನ್ನು ನಿಮ್ಮಲ್ಲಿ ಸ್ಕೂಲಿಗೆ ಹಚ್ಚಿ ಹೋಗಿರ್ತೀವಿ. ಅದ್ರ ಮೊಬೈಲ್ನಿಂದ ಅದಕ್ಕೆ ಸ್ಕ್ಯಾನ್ ಮಾಡಿದ್ರಂತಂದರೆ ಅವ್ರ ಮಾಹಿತಿ ಬರುತ್ತೆ, ಅದ್ರೊಳಗೆ ಮಾಹಿತಿ ಬರ್ತದೆ. ಅದ್ರೊಳಗೆ ಇಂಥ ಹುಡುಗ ಈ ಸ್ಕೂಲ್ನಿಂದ ಹಿಂಗೆ ಅಂತೇಳಿ ತುಂಬ್ಕೋತ ಹೋಗಿದ್ರೆ ಅಂದರೆ ಸೆಂಡ್ ಮಾಡಿದರೆ ನಮ್ಗೆ ಡೈರೆಕ್ಟ್ ನಮಗೆ ಬಂದು ತಲುಪ್ತೈತಿ. ಬಟ್ ನೀವು ಯಾರು ಮಾಡಿರಿ ಅಂತೇಳಿ ನಾವು ಯಾರಿಗೂ ಹೆಸರು ಹೇಳೋಂಗಿಲ್ಲ, ಅದು ಗುಪ್ತವಾಗಿರ್ತೈತಿ. ಅದಕ್ಕೆ ದಯವಿಟ್ಟು ಈ ರೀತಿ QR ಕೋಡ್ ಇದೆ.